ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಸೌಲಭ್ಯವನ್ನು ಪಡೆಯಲು ವಂಚಿತರಾದ ಜೊಯ್ಡಾದ ರೈತರು ಜೊಯ್ಡಾದಲ್ಲಿ ಅಳಲು ತೋಡಿಕೊಂಡ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷರಾದ ಚಂದ್ರಕಾಂತ ದೇಸಾಯಿ. ರೈತರು ಸಹಕಾರಿ ಬ್ಯಾಂಕುಗಳಿಂದ ಪಡೆದಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳ ಬಡ್ಡಿ ಮನ್ನಾ ಮಾಡಲಾಗುವುದು ಎಂದು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿರುವುದು ಉತ್ತಮವಾದ ಬೆಳವಣಿಗೆ. ಆದರೆ ಈ ಸೌಲಭ್ಯವನ್ನು ಪಡೆಯಲು ಜೊಯ್ಡಾದ ರೈತರು ವಂಚಿತರಾಗಿರುವುದು ತುಂಬ ಬೇಸರದ ಸಂಗತಿಯಾಗಿದೆ ಎಂದು ಜೊಯ್ಡಾ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷರಾದ ಚಂದ್ರಕಾಂತ ದೇಸಾಯಿ ಅವರು ಭಾನುವಾರ ಜೊಯ್ಡಾದಲ್ಲಿ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಜೊಯ್ಡಾ ಸೇವಾ ಸಹಕಾರಿ ಸಂಘದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದಿಂದಾಗಿ ರೈತರಿಗೆ ಸಕಾಲದಲ್ಲಿ ಸಾಲ ಸೌಲಭ್ಯ ಸಿಗದೆ ರೈತರಿಗೆ ಸಮಸ್ಯೆಯಾಗಿದೆ. ರೈತರಿಗೆ ಸಾಲ ಕೊಡಬೇಕಾದ ಜೊಯ್ಡಾ ಸೇವಾ ಸಹಕಾರಿ ಸಂಘವು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ ಪರಿಣಾಮವಾಗಿ ರೈತರು ಸಾಲದಿಂದ ವಂಚಿತರಾಗಿರುವುದರ ಜೊತೆಗೆ ಇದೀಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಸೌಲಭ್ಯದಿಂದಲೂ ವಂಚಿತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರ ಜೊಯ್ಡಾ ಸೇವಾ ಸಹಕಾರಿ ಸಂಘದ ಸಮಸ್ಯೆಗಳನ್ನು ಬಗೆಹರಿಸಿ ಅವ್ಯವಹಾರ ಮಾಡಿದವರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಅವ್ಯವಹಾರ ಆಗಿರುವ ಮೊತ್ತವನ್ನು ಸಂಘಕ್ಕೆ ಮರಳಿ ಜಮಾ ಮಾಡಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಸಕಾಲದಲ್ಲಿ ಸಾಲ ಸೌಲಭ್ಯವನ್ನು ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾ ಸಹಕಾರ ಸಂಘಗಳ ಕಾರ್ಯಾಲಯವು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಚಂದ್ರಕಾಂತ ದೇಸಾಯಿ ಅವರು ಆಗ್ರಹಿಸಿದ್ದಾರೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ರೈತರಿಗಾಗಿ ಹೊಸ ಯೋಜನೆ ರೂಪಿಸಿದ್ದು ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಸಾಲಕ್ಕೆ ಮೇಲೆ ಬಡ್ಡಿ ದರವನ್ನು ಮನ್ನಾ ಎಂಬ ಘೋಷಣೆ ಮಾಡುವ ಮೂಲಕ ರೈತರಿಗೆ ಹರ್ಷ ತುಂಬಿದ್ದಾರೆ. ಇದಕ್ಕೆ ಸ್ವಾಗತಾರ್ಹ. ಯಾಕಂದರೆ ಇವತ್ತು ರೈತರ ಬೆಳವಣಿಗೆ ಆಗಬೇಕಂದ್ರೆ ಇಂಥ ಯೋಜನೆಗಳು ತುಂಬ ಅವಶ್ಯಕ. ನಮ್ಮ ಜೊಯ್ಡಾ ತಾಲೂಕಿನ ಮಟ್ಟಿಗೆ ಇದು ರೈತರಿಗೆ ತುಂಬ ಅನ್ಯಾಯ. ಯಾಕಂದರೆ ಜೊಯ್ಡಾ ತಾಲೂಕಿನ ಜೊಯ್ಡಾ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಂಥ ಅವ್ಯವಹಾರ ತನಿಖೆಯು ಪೂರ್ಣಗೊಳಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಜನರು ತಮ್ಮ ತಮ್ಮ ಸ್ಟ್ರೈಕ್ ಮುಖಾಂತರ ಇಂಥ ಇದರ ಮುಖಾಂತರ ಪ್ರತಿಭಟನೆ ನಡೆಸಿದರು. ಈ ತನಿಖೆ ಪೂರ್ಣಗೊಳಿಸಲು ARO ಮತ್ತು DRO ಹಿಂದೇಟು ಹಾಕ್ತಾ ಇದ್ದಾರೆ. ಇದರಿಂದ ಈ ರಾಜ್ಯ ಸರ್ಕಾರದ ಅತ್ಯಮೂಲ್ಯ ಯೋಜನೆಯ ರೈತರಿಗಾಗಿ ಮಾಡಿದಂಥ ಯೋಜನೆಯಿಂದ ಯಾರಿಗೂ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಸಿಗುತ್ತಿಲ್ಲ ಹಾಗೂ ಇದರ ಪ್ರಯೋಜನವೂ ಪಡೆಯಲು ಸಾಧ್ಯವಿಲ್ಲ ಎಂದು ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ.